ಜ್ವರವನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಮನೆಮದ್ದನ್ನು ನೋಡೋಣ. ಈ ಜ್ವರ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಜ್ವರವನ್ನು ಮಹಾರೋಗ, ದೊಡ್ಡ ರೋಗ ಅಂತ ಕರೆದಿದ್ದಾರೆ. ಒಂದೇನು ಸಾಮಾನ್ಯ ರೋಗ ಅಂತ ನಾವು ತಿಳ್ಕೊಂಡಿದ್ದೇವೆ, ಆದರೆ ಜ್ವರದಿಂದ ಪ್ರಾಣ ಹೋಗಬಹುದು. ಈ ಜ್ವರ ನಿಧಾನ, ಮಿತವಾಗಿ ಆಹಾರ ಸೇವನೆ ಮಾಡೋದು, ಋತುವಿಗೆ ಅನುಸಾರವಾಗಿ ಆಹಾರವನ್ನು ಸೇವನೆ ಮಾಡೋದು, ಈ ಮೂರು ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ನಮ್ಮ ಶರೀರದಲ್ಲಿ ಇಂತಹ ಸಮಸ್ಯೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ನ್ಯಾಚುರೋಪತಿ ವಿಜ್ಞಾನದಲ್ಲಿ ಒಂದು ಮಾರ್ಗವನ್ನು ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಇನ್ನು ಕಫಜನ್ಯವಾಗಿ ಬರ್ತಕ್ಕಂಥ ಜ್ವರಕ್ಕೆ ನೀವೇನು ಮಾಡ್ಬೇಕಂದ್ರೆ, ಕಫಜನ್ಯವಾಗಿ ಬರ್ತಕ್ಕಂಥ ರೋಗಗಳಿಗೆ, ವಾತಜನ್ಯವಾಗಿ ಬರ್ತಕ್ಕಂಥ ರೋಗಗಳಿಗೆ, ಪಿತ್ತಜನ್ಯವಾಗಿ ಬರ್ತಕ್ಕಂಥ ರೋಗಗಳಿಗೆ ಅಂದರೆ ಜ್ವರಕ್ಕೆ ಈ ಕಷಾಯ ಪರಿಪೂರ್ಣ ಪರಿಹಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮೂರುಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಸಂಚಿಕೆಯಲ್ಲಿ ಜ್ವರವನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಮನೆಮದ್ದನ್ನು ನೋಡೋಣ. ಹೆಚ್ಚಾಗಿ ಈ ಜ್ವರ ಬರ್ತಕ್ಕಂಥದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ, ನಾವು ತಿನ್ನುವ ಜಂಕ್ ಫುಡ್ಡು ಮತ್ತು ಫಾಸ್ಟ್ ಫುಡ್ಗಳು. ಈ ಜಂಕ್ ಫುಡ್ಡು ಮತ್ತು ಫಾಸ್ಟ್ ಫುಡ್ಗಳಿಂದ ಶರೀರದಲ್ಲಿ ಏನಾಗ್ತದೆ ಅಂದರೆ, ಪಿತ್ತ ವಿಕಾರಗಳು, ವಾತ ವಿಕಾರಗಳು, ಕಫ ವಿಕಾರಗಳು ಬರ್ತವೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಜ್ವರವನ್ನು ಮಹಾರೋಗ, ದೊಡ್ಡ ರೋಗ ಅಂತ ಕರೆದಿದ್ದಾರೆ. ನಾವು ಜ್ವರ ಒಂದೇನು ಸಾಮಾನ್ಯ ರೋಗ ಅಂತ ನಾವು ತಿಳ್ಕೊಂಡಿದ್ದೇವೆ, ಆದರೆ ಜ್ವರದಿಂದ ಪ್ರಾಣ ಹೋಗಬಹುದು. ವಿಷಮ ಜ್ವರಗಳಂತ ಭಯಾನಕವಾಗಿರ್ತಕ್ಕಂಥ ಜ್ವರಗಳಿದ್ದಾವೆ. ವಾತಜನ್ಯವಾಗಿ ಬರ್ತಕ್ಕಂಥ ಜ್ವರ ಬೇರೆ, ಪಿತ್ತಜನ್ಯವಾಗಿ ಬರ್ತಕ್ಕಂಥ ಜ್ವರ ಬೇರೆ, ಕಫಜನ್ಯವಾಗಿ ಬರ್ತಕ್ಕಂಥ ಜ್ವರ ಬೇರೆ. ಹಾಗೆ ಸುಮಾರು 100 ಪ್ರಕಾರದ ಜ್ವರಗಳ ವಿಭಾಗವನ್ನು ರೋಗ ನಿಧಾನದಲ್ಲಿ, ಮಾಧವ ನಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆಮೇಲೆ ವಾಗ್ಭಟರು ಕೂಡ ಈ ಜ್ವರದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖವನ್ನು ಅಷ್ಟಾಂಗ ಹೃದಯ ಗ್ರಂಥದಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು. ಈ ಜ್ವರ ನಿಧಾನ, ಜ್ವರದ ಸಮಸ್ಯೆ ಬರಲಿಕ್ಕೆ ಮುಖ್ಯವಾಗಿ ನಮ್ಮ ವಾತ ಪಿತ್ತ ಕಫ ವಿಕಾರಗಳು ಮೂಲ ಕಾರಣ ಅಂತ ಹೇಳ್ತಾರೆ. ಆ ವಾತ ಪಿತ್ತ ಕಫ ವಿಕಾರಗಳು ಹೆಚ್ಚಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಮ್ಮ ಆಹಾರ ಪದ್ಧತಿ. ಮಲ ಸಂಗ್ರಹಣೆ ಆಗುವುದು, ಅಜೀರ್ಣ ಮತ್ತು ಮಲಬದ್ಧತೆ ಹೆಚ್ಚಾಗೋದು ಈ ಒಂದು ವಾತ ಪಿತ್ತ ಕಫ ವಿಕಾರಗಳಿಗೆ ಮೂಲ ಕಾರಣ. ಅದಕ್ಕೆ ಅಜೀರ್ಣ ಮತ್ತು ಮಲಬದ್ಧತೆನೇ ಜ್ವರದ ಸಮಸ್ಯೆಗೆ ಮೂಲ ಕಾರಣ ಅಂತ ನಾವು ತಿಳ್ಕೊಬೇಕು. ಮತ್ತು ಕೆಲವು ಸಂದರ್ಭದಲ್ಲಿ ನಮ್ಮ ರೋಗ ಪ್ರತಿರಕ್ಷಕ ಶಕ್ತಿ ತುಂಬ ಏನಾಗಿರ್ತದೆ, ವೀಕ್ ಇರ್ತದೆ. ಅಂಥವ್ರಿಗೂ ಕೂಡ ಈ ಒಂದು ಜ್ವರದ ಸಮಸ್ಯೆ ಪದೇ ಪದೇ ಕಾಣಿಸ್ಕೊಳ್ತಾ ಇರ್ತದೆ. ಹೀಗೆ ಈ ಎಲ್ಲ ಕಾರಣಗಳಿಂದ ಬರ್ತಕ್ಕಂಥ ಜ್ವರದ ಸಮಸ್ಯೆನ ನಾವು ಸರಿಪಡಿಸ್ಕೊಳ್ಬೇಕಂದ್ರೆ, ಮೊದಲು ನಾವೇನು ತಪ್ಪು ಮಾಡ್ತೇವಲ್ಲ ಅದನ್ನು ಸರಿಪಡಿಸ್ಕೋಬೇಕು. ಸಮಯಕ್ಕೆ ಸರಿಗೆ ಆಹಾರ ತಿನ್ನೋದು, ರಾತ್ರಿ ಬೇಗ ಮಲಗೋದು, ಬೆಳಗ್ಗೆ ಬೇಗ ಏಳೋದು, ಹಾಗೆಯೇ ಸ್ವಚ್ಛವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದು. ಈ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡನ್ನು ಯಾವತ್ತೂ ಟಚ್ ಮಾಡಲಿಕ್ಕೆ ಹೋಗಬಾರ್ದು. ಹಾಗೆಯೇ ಹಣ್ಣು, ತರಕಾರಿ, ಸೊಪ್ಪುಗಳನ್ನು ಆಹಾರದಲ್ಲಿ ಸೇವನೆ ಮಾಡೋದು. ಆಮೇಲೆ ಹಿತಮಿತವಾಗಿ, ಹಿತಬುಕ್, ಮಿತಬುಕ್, ಆಮೇಲೆ ರಿತಬುಕ್ ಅಂತ ಕರೀತಾರೆ. ಅಂದರೆ ಹಿತವಾಗಿ ಆಹಾರವನ್ನು ಸೇವನೆ ಮಾಡೋದು, ಹಿತಕರವಾಗಿ, ಮಿತವಾಗಿ ಆಹಾರ ಸೇವನೆ ಮಾಡೋದು, ಋತುವಿಗೆ ಅನುಸಾರವಾಗಿ ಆಹಾರವನ್ನು ಸೇವನೆ ಮಾಡೋದು. ಈ ಮೂರು ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ನಮ್ಮ ಶರೀರದಲ್ಲಿ ಇಂತಹ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಹಿತಬುಕ್, ಮಿತಬುಕ್, ಋತುಬುಕ್, ಅದ್ಭುತವಾಗಿ 3 ಶಬ್ದಗಳಲ್ಲಿ ನಮ್ಮ ಆರೋಗ್ಯವನ್ನು ಹಿಡಿದಿಟ್ಟಿದ್ದಾರೆ. ಅದಕ್ಕೆ ನಾವು ಹೆಚ್ಚು ತಿಂದಾಗಲೂ ಕೂಡ ನಮ್ಮಲ್ಲಿ ಏನಾಗುತ್ತೆ, ಅಜೀರ್ಣದಿಂದಾಗಿ ಈ ಒಂದು ಶರೀರದಲ್ಲಿ ವಿಷ ಸ್ಪ್ರೆಡ್ ಆಗ್ತದೆ. ಅಜೀರ್ಣದಿಂದ ಏನಾಗ್ತದೆ, ಆಮ ವಿಕಾರಗಳು ಸೃಷ್ಟಿಯಾಗ್ತವೆ. ಆಮ ಅಂತ ಹೇಳಿದ್ರೆ ಹೊಲಸು, ಟಾಕ್ಸಿಸಿಟಿ. ಆ ಟಾಕ್ಸಿಸಿಟಿ ಸ್ಪ್ರೆಡ್ ಆದಾಗ ಅದು ಜ್ವರವಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಶರೀರದಲ್ಲಿ ಈ ಒಂದು ಟಾಕ್ಸಿನನ್ನು ನಾವು ಹೊರ ಹಾಕಿದಾಗ ತನ್ನಿಂತಾನೇ ಜ್ವರ ಹೋಗುತ್ತೆ. ನ್ಯಾಚುರೋಪತಿ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಅದೇನು ಹೇಳುತ್ತೆ, ಜ್ವರ ಚಿಕಿತ್ಸೆಗೆ ನಂಗನಂ ಪರಮೌಷಧಂ ಅಂತ ಹೇಳ್ತಾರೆ. ಹಾಗೆ ನಂಗನಂ ಅಂತ ಹೇಳಿದ್ರೆ ನಾವು ಪರಿಪೂರ್ಣವಾಗಿ ಊಟ ಬಿಡೋದಲ್ಲ, ದ್ರವ ಆಹಾರಗಳನ್ನು ಸೇವನೆ ಮಾಡ್ತಾ ಆ ಒಂದು ಉಪವಾಸ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜ್ವರದ ಸಮಸ್ಯೆ ಹೋಗ್ತದೆ. ಈ ನ್ಯಾಚುರೋಪತಿ ವಿಜ್ಞಾನದಲ್ಲಿ ಒಂದು ಮಾರ್ಗವನ್ನು ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಸಿಟ್ರಸ್ ಫ್ರೂಟ್ ಅಂದರೆ ಹುಳಿ ಹಣ್ಣುಗಳು ಮತ್ತು ಎಳೆನೀರು 3 ದಿನ ಇದನ್ನೇ ನಾವು ಪರಿಪೂರ್ಣವಾಗಿ ಕುಡಿತಾ ಹೋದರೆ ಪಿತ್ತ ಮತ್ತು ವಾತಜನ್ಯವಾಗಿ ಬರ್ತಕ್ಕಂಥ ಈ ಒಂದು ಜ್ವರದ ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. 3 ದಿವಸ ಸಿಟ್ರಸ್ ಫ್ರೂಟ್ ಜ್ಯೂಸು,
ಮತ್ತು ಎಳೆನೀರು ಅದು ಸಮ ಪ್ರಮಾಣದಲ್ಲಿರಬೇಕು. ಅದು ಹೇಗಿರಬೇಕಂದ್ರೆ ನಾವು 50 kg ಇದ್ದೀವಿ ಅಂದರೆ ಅಟ್ಲೀಸ್ಟ್ ಒಂದು ದಿನಕ್ಕೆ 5 ಗ್ಲಾಸು ಎಳೆನೀರು ಮತ್ತು 5 ಗ್ಲಾಸು ಸಿಟ್ರಸ್ ಫ್ರೂಟ್ ಜ್ಯೂಸು ಕುಡಿಬೇಕು. ಮಧ್ಯೆ ಮಧ್ಯೆ ನೀರು ಬೇಕಾದ್ರೆ ಕುಡಿಬೋದು. 60 kg ಇದ್ದರೆ 6 ಗ್ಲಾಸು ಎಳೆನೀರು, 6 ಗ್ಲಾಸು ಸಿಟ್ರಸ್ ಫ್ರೂಟ್ ಜ್ಯೂಸ್. ಸಿಟ್ರಸ್ ಫ್ರೂಟ್ಸ್ ಅಂದರೆ ಆರೆಂಜ್ ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಹೀಗೆ ಹುಳಿ ಹಣ್ಣುಗಳ ಒಂದು ಜ್ಯೂಸ್ಗಳನ್ನು ಕುಡಿಯೋದು. ಹೀಗೆ 3 ದಿವಸ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ ಹೊರಗೆ ಹೋಗುತ್ತೆ ಅಂತ ನ್ಯಾಚುರೋಪತಿ ವಿಜ್ಞಾನದಲ್ಲಿ ಪರಿಪೂರ್ಣವಾಗಿ ಸಂಶೋಧನೆಗಳನ್ನ ಮಾಡಿದ್ದಾರೆ. ಅದು ನೀವು ಬಳಸ್ಬೋದು. ಇನ್ನು ಕಫಜನ್ಯವಾಗಿ ಬರ್ತಕ್ಕಂಥ ಜ್ವರಕ್ಕೆ ನೀವೇನು ಮಾಡಬೇಕಂದ್ರೆ ಕೆಲವೊಂದಿಷ್ಟು ಬ್ಯಾಲೆನ್ಸಿಂಗ್ ಒಂದಿಷ್ಟು ಕಷಾಯಗಳನ್ನು ಕುಡಿಬೇಕಾಗುತ್ತೆ. ಅದು ಈ ಕಫಜನ್ಯವಾಗಿ ಬರ್ತಕ್ಕಂಥ ರೋಗಗಳಿಗೆ, ವಾತಜನ್ಯವಾಗಿ ಬರ್ತಕ್ಕಂಥ ರೋಗಗಳಿಗೆ, ಪಿತ್ತಜನ್ಯವಾಗಿ ಬರ್ತಕ್ಕಂಥ ರೋಗಗಳಿಗೆ ಅಂದರೆ ಜ್ವರಕ್ಕೆ ಈ ಕಷಾಯ ಪರಿಪೂರ್ಣ ಪರಿಹಾರ. ನೀವು ಈ ಜ್ಯೂಸು ಮತ್ತು ಎಳೆನೀರನ್ನ ಕುಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅದ್ರ ಜೊತೆ ಕಫನೂ ಇದೆ, ನಿಮಗೆ ಕಫ ಕಟ್ಕೊಂಡಿದೆ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂದರೆ ಒಂದು 3 ದಿವಸ ಪರಿಪೂರ್ಣವಾಗಿ ದ್ರವ ಆಹಾರ, ಗಂಜಿ, ಕಿಚಡಿ ಈ ಥರದ ಆಹಾರವನ್ನು ಸೇವನೆ ಮಾಡ್ತಾ, ಅದರಲ್ಲಿ ಪ್ರಮುಖವಾಗಿ ಮೊದಲನೇ ದಿವಸ ಪರಿಪೂರ್ಣ ಉಪವಾಸ ಮಾಡಿ ಈ ಕಷಾಯವನ್ನು ಕುಡಿಯೋದ್ರಿಂದ ಕೇವಲ ಒಂದು 15 ತಾಸಿನಲ್ಲಿ, 12-13 ತಾಸಿನಲ್ಲೇ, ಮ್ಯಾಕ್ಸಿಮಮ್ 15 ತಾಸಿನಲ್ಲೇ ನಿಮ್ಮ ಶರೀರದಲ್ಲಿ ಎಷ್ಟೇ ಜ್ವರ ಇದ್ದರೂ ಹೋಗ್ತದೆ. ಆ ಕಷಾಯ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಒಂದು 4 ಚಮಚದಷ್ಟು ಧನಿಯಾ ಪೌಡ್ರು, ಆಮೇಲೆ 2 ಚಮಚದಷ್ಟು ಅರಶಿಣದ ನುಚ್ಚು, ಆಮೇಲೆ 1 ಹಿಡಿ ಬೇವಿನ ಸೊಪ್ಪು, ಈ 3 ಹಾಕಬೇಕು. ಈ 3 ಹಾಕಿ 2 ಲೀಟರ್ ನೀರಿನಲ್ಲಿ ಕುದಿಸ್ಬೇಕು. ಆ ನೀರು ಕುದ್ದು 1 ಲೀಟ್ರಿಗೆ ಇಳಿಬೇಕು. ಆಮೇಲೆ ಅದನ್ನು ಸೋಸಿ ಪ್ರತಿ ಗಂಟೆಗೆ, ಬೆಳಗ್ಗೆ 6 ಗಂಟೆಯಷ್ಟು ಪ್ರಾರಂಭ ಮಾಡಬೇಕು. ಪ್ರತಿ ಗಂಟೆಗೆ ಒಂದು 100 ml ಆ ಕಷಾಯವನ್ನು ಕುಡಿದ್ರೆ ಒಂದು 10 ತಾಸಿನಲ್ಲಿ ಪರಿಪೂರ್ಣವಾಗಿ ಕಷಾಯ ಆಗುತ್ತೆ. ಆ ಒಂದು ಕಷಾಯವನ್ನು ನಾವು 6 ಗಂಟೆಯಿಂದ ಶುರು ಮಾಡಿದ್ರೆ 6, 7, 8, 9, 10, 11, 12, 1, 2, 3, 4 ಗಂಟೆಗೆಲ್ಲ ಮುಗಿದೋಗ್ಬಿಡ್ತದೆ. ಬೆಳಗ್ಗೆ 6 ಗಂಟೆಯಿಂದ 4 ಗಂಟೆವರೆಗೂ ಪ್ರತಿ ತಾಸಿಗೆ ಒಂದೊಂದು 100 ml ಆ ಕಷಾಯವನ್ನು ಕುಡಿತಾ, ಬಾಯಾರಿಕೆ ದಾಹ ಆದರೆ ನೀರನ್ನು ಪೂರ್ತಿ ಕುದಿಸಿ ಆರಿಸಿರ್ತಕ್ಕಂಥ ನೀರನ್ನು ಕುಡಿತಾ ಇದ್ರೆ ಸಂಪೂರ್ಣವಾಗಿ ನಮ್ಮ ಜ್ವರ ಏನಾಗುತ್ತೆ, ಹೊರಗಡೆ ಹೋಗ್ತದೆ. ಟಾಕ್ಸಿಸಿಟಿ ಎಲ್ಲ ಹೊರಗಡೆ ಹೋಗುತ್ತೆ. ವಿಪರೀತ ಬೆವರು ಬಂದು ಸಂಪೂರ್ಣ ದೇಹ ಹಗುರಾಗುತ್ತೆ. 4 ಗಂಟೆಯಷ್ಟರಲ್ಲಿ ನಮಗೆ ಎಷ್ಟೇ ಜ್ವರ ಏರಿದರೂ ಕೂಡ ಜ್ವರ ಇಳಿತವೆ. ಇದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ. ಇದನ್ನು ಮಾಡಿ ನೋಡಿ. ಪದೇ ಪದೇ ಜ್ವರ ಬರ್ತಾ ಇದ್ದರೆ ಅದು ಕೆಲವು ಸಂದರ್ಭದಲ್ಲಿ ನಮ್ಮ ಇಮ್ಯುನಿಟಿಗೆ ತೊಂದರೆ ಉಂಟಾಗಿ, ಇಮ್ಯೂನ್ ಸೆಲ್ಸ್ಗಳಲ್ಲಿ ಅಸಮತೋಲನ ಉಂಟಾಗಿ ಅದು ಬ್ಲಡ್ ಕ್ಯಾನ್ಸರ್ಗೂ ಕೂಡ ಕಾರಣ ಆಗುತ್ತೆ. ಪದೇ ಪದೇ ಜ್ವರ ಬರೋದು TB ಅಂತಕ್ಕಂಥ ಮಾರಣಾಂತಿಕ ರೋಗಕ್ಕೂ ಕಾರಣ ಆಗುತ್ತೆ. ಪದೇ ಪದೇ ಜ್ವರ ಬರೋದು ಹಲವಾರು ಆಟೋಇಮ್ಯೂನ್ ಡಿಸೀಸ್ಗಳಿಗೆ ಮೂಲ ಕಾರಣ ಆಗುತ್ತೆ. ಅದಕ್ಕೆ ಈ ಸಮಸ್ಯೆಯಿಂದ ನೀವು ಪಾರಾಗಬೇಕಂದ್ರೆ ಶರೀರವನ್ನು ಒಳಗಿಂದ ಪರಿಪೂರ್ಣವಾಗಿ ಸ್ವಚ್ಛಗೊಳಿಸ್ತಕ್ಕಂಥ ಈ ಕಷಾಯದ ಸೇವನೆ ಮಾಡಬೇಕು. ಆತ್ಮೀಯರೇ, ಈ ಒಂದು ಕಷಾಯವನ್ನು, ಈ ಒಂದು ಪದ್ಧತಿಯನ್ನು ಗರ್ಭಿಣಿ ಸ್ತ್ರೀಯರಾಗಲಿ ಹಾಗೂ ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ, ಕಿಡ್ನಿ ಸಮಸ್ಯೆಯಿಂದ ಬಳಲ್ತಕ್ಕಂಥವ್ರು ಹಾಗೂ ತೀವ್ರವಾಗಿರ್ತಕ್ಕಂಥ ಯಾವುದೇ ಒಂದು ತೊಂದರೆಯಿಂದ ಬಳಲ್ತಕ್ಕಂಥವ್ರು, ದೊಡ್ಡ ದೊಡ್ಡ ಆಪ್ರೇಷನ್ ಆಗಿರ್ತಕ್ಕಂಥವ್ರು, ಮೇಜರ್ ಸರ್ಜರಿ ಆಗಿರ್ತಕ್ಕಂಥವ್ರು ಇದನ್ನು ಬಳಸಲಿಕ್ಕಾಗಲ್ಲ. ಉಳಿದಂತೆ ಎಲ್ಲರೂ ಇದನ್ನು ಬಳಸ್ಬೋದು. ಈ ಒಂದು ಕ್ರಮ ನಾ ಹೇಳಿರ್ತಕ್ಕಂಥ ಇತಿಮಿತಿಯಲ್ಲಿರಬೇಕು. ಕಷಾಯವನ್ನು ಏನು ಮಾಡಬೇಕಂದ್ರೆ ಮೊದಲನೇ ದಿನ ಇಷ್ಟು ಸೇವನೆ ಮಾಡಿದಾಗ 2ನೇ ದಿನ ಹಾಗಿಲ್ಲ. 2ನೇ ದಿನ ಏನಂದರೆ ನಾ ಹೇಳಿರ್ತಕ್ಕಂಥ ಆ ಪ್ರಮಾಣದಲ್ಲಿ ಹಾಕಿ ಅದನ್ನು ಏನು ಮಾಡಬೇಕು, ಕೇವಲ 1 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಿಳಿಸಿ ಆ ಕಷಾಯವನ್ನು 2 ಭಾಗ ಮಾಡಿ ಬೆಳಗ್ಗೆ ಸಾಯಂಕಾಲ ಕುಡಿಯೋದು. ಮತ್ತು 3ನೇ ದಿನವೂ ಕೂಡ ಹಾಗೆ ಕುಡಿಯೋದು. 1ನೇ ದಿನ ಮಾತ್ರ 1 ಲೀಟ್ರ್ ಕುಡಿಯೋದು. 2ನೇ ದಿನ ಅದನ್ನು 200 ml ನೀರಲ್ಲಿ ಕುದಿಸಿ 100 ml ಗಳಿಸಿ ಬೆಳಗ್ಗೆ ಸಂಜೆ 50 ml ಕುಡಿಯೋದು. 3ನೇ ದಿನವೂ ಕೂಡ 50 ml ಕುಡಿಯೋದು. ಈ ರೀತಿ 3 ದಿನ ಮಾಡೋಷ್ಟರಲ್ಲಿ ನಿಮಗೆ ಜ್ವರ ಇರೋದಿಲ್ಲ. ಆ 3 ದಿನವೂ ಕೂಡ ನಿಮ್ಮ ಆಹಾರ ಕ್ರಮ ಹೇಗಿರಬೇಕಂದ್ರೆ ರಾಗಿ ಗಂಜಿ, ಜೋಳದ ಅಂಬ್ಲಿ, ಆಮೇಲೆ ಹೆಸರು ಬೇಳೆ ಮತ್ತು ಅಕ್ಕಿ ಹಾಕಿ ಕಿಚಡಿ, ಈ ಥರ ಮೃದು ಆಹಾರ ಇರಬೇಕು. ಮೊದಲನೇ ದಿನ ಅಂತೂ ಏನೂ ಆಹಾರ ಸೇವನೆ ಮಾಡೋಂಗಿಲ್ಲ ಅಂತ ಹೇಳಿದ್ದೀನಿ. 4 ಗಂಟೆವರೆಗೂ. 4 ಗಂಟೆ ಆದಮೇಲೆ ನೀವೇನು ಮಾಡ್ಬೋದು ಅಂದರೆ ಸ್ವಲ್ಪ ಕಿಚಡಿಯನ್ನು ಬಳಸ್ಬೋದು, ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು. ಹೀಗೆ ನೀವು ಮೃದುವಾದ ಆಹಾರವನ್ನು ಸೇವನೆ ಮಾಡೋದು. ಆ ಕಿಚಡಿಯಲ್ಲಿ, ಗಂಜಿಯಲ್ಲಿ ಅರಿಶಿನ ಪುಡಿ, ಕಾಳುಮೆಣಸು, ಕರಿಬೇವಿನ ಸೊಪ್ಪನ್ನು ಅರ್ಧ ಹಾಕೊಳ್ಳೋದು. ಇವೆಲ್ಲ ಅಂದರೆ ಶರೀರದಲ್ಲಿರ್ತಕ್ಕಂಥ ವಿಷಹರ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಹೀಗೆ ನಿಮ್ಮ ಆಹಾರ ಕ್ರಮವೂ ಸರಿಯಾಗಿರಬೇಕು ಮತ್ತು ಔಷಧಿ, ನಾವು ಮನೆಮದ್ದನ್ನು ಸೇವನೆ ಮಾಡ್ತಕ್ಕಂಥ ಕ್ರಮವೂ ಸರಿಯಾಗಿದ್ದರೆ ಇದರಿಂದ ನೀವು ಪದೇ ಪದೇ ಬರ್ತಕ್ಕಂಥ ಜ್ವರ, ಆ ಒಂದು ಜ್ವರದ ಇನ್ಫೆಕ್ಷನಿಂದ ಪಾರಾಗಬಹುದು. ಕೆಲವೊಬ್ಬರಿಗೆ ಇದು ಭಾಳ ವೈರಲ್ ಇನ್ಫೆಕ್ಷನ್ ಪದೇ ಪದೇ ಕಾಡ್ತಾ ಇರ್ತದೆ.
ಆಮೇಲೆ ಅವರಿಗೆ ಟೈಫಾಯ್ಡ್ ಸಮಸ್ಯೆನೂ ಕೂಡ ಜಾಸ್ತಿ ಆಗ್ತಿರ್ತದೆ. ಇಂಥವ್ರಿಗೆ ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ಇದರ ಒಂದು ಪ್ರಯೋಗ ನೀವೇ ಮಾಡಿ ಅದರ ಒಂದು ಅನುಭವಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳೋ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಒಳ್ಳೆಯ ವಿಚಾರಗಳನ್ನು ಹರಡೋದು ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಆಧ್ಯಾತ್ಮಿಕ ಯೋಗದ ಮಾರ್ಗದರ್ಶನ, ಈ ಒಂದು ಆಯುರ್ವೇದದ ಮಾರ್ಗದರ್ಶನವನ್ನು ನಾವು ಮಾಡಿ ಹೋಗದೇ ಇದ್ದರೆ ನಮ್ಮ ಮುಂದಿನ ಪೀಳಿಗೆಯ ಒಂದು ಆರೋಗ್ಯದ ವ್ಯವಸ್ಥೆ ತುಂಬ ಹದಗೆಡಬಹುದು. ಅದಕ್ಕೆ ನಾವೇ ಕಾರಣ ಆಗ್ತೇವೆ. ಅದಕ್ಕಾಗಿ ಇದನ್ನು ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂದರೆ ಇಂತಹ ವಿಚಾರಗಳನ್ನು ನಾವು ಹರಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಅದು ದೇಶಭಕ್ತಿ ಆಗುತ್ತೆ, ಅದು ನಿಜವಾಗಿರ್ತಕ್ಕಂಥ ರಾಷ್ಟ್ರ ಗೌರವ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.